ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. 6+ ಮಂತ್ಸ್ ಬೇಬೀಸ್ ಅಂದರೆ 6 ಇಯರಿಂದ 1 ಇಯರ್ ಒಳಗಡೆ ಇರೋ ಮಕ್ಕಳಿಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗೋ ಥರ ಫುಡ್ಸ್ ಯಾವ ರೀತಿ ಕೊಡೋದು, ನಾನು ಯಾವ ರೀತಿ ಕೊಡ್ತಿದ್ದೆ, ನಮ್ಮ ಪಾಪು ವೆಯ್ಟ್ ಹೇಗೆ ಗೇನ್ ಆದ, ಹೇಗಿದ್ದ ಅನ್ನೋದೆಲ್ಲ ಡೀಟೇಲಾಗಿ ಶೇರ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಫಸ್ಟು ಮೊದಲನೇದಾಗಿ ನಾನು 6 ಮಂತ್ಸ್ವರೆಗೂ ಯಾವುದೇ ಥರದ ಫುಡ್ ಅನ್ನೋದು ಕೊಟ್ಟಿಲ್ಲ, ಜಸ್ಟ್ ಫೀಡಿಂಗ್ ಅಷ್ಟೇ. ನಾನೇನು ಫೀಡ್ ಮಾಡ್ತಿದ್ದೆ ಅಷ್ಟೇ, ಬೇರೆ ಯಾವುದೂ ಕೂಡ ಅವನಿಗೆ ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ಥರದ ಮಿಲ್ಕ್ ಅನ್ನೋದು ನಾನು ಅವನಿಗೆ ಕೊಟ್ಟಿಲ್ಲ. ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದು ಇಷ್ಟೇ, ನಾನು ಫೀಡ್ ಮಾಡ್ತಾ ಇದ್ದೆ. ಆಫ್ಟರ್ 6 ಕಂಪ್ಲೀಟ್ ಆಯಿತು ಅಂದಾಗ ನಾನು ರಾಗಿ ಸರಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಮೊಳಕೆ ಕಟ್ಟಿ ಆಮೇಲೆ ನಾನು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಆರಿಸ್ಬಿಟ್ಟು ನಾನು ಮಿಲ್ಗೆ ಹಾಕಿಸ್ಕೊಂಬಂದು ಅದನ್ನು ಒಂದು ಬಟ್ಟೆಲಿ ತೆಳುಕೊಂಡು ಚೆನ್ನಾಗಿ ಫೈನ್ ಪೌಡ್ರ್ ಬರುತ್ತಲ್ವ ಅದನ್ನು ಕೊಡ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ನಾನು ಕೊಡ್ತಾ ಇದ್ದಿದ್ದು ಸ್ವಲ್ಪ ತಿಕ್ಕಾಗೇ ಸ್ಟಾರ್ಟ್ ಮಾಡಿದ್ದೆ, ಓಕೆನಾ, ರಾಗಿ ಸರಿ ಕೊಡೋದಕ್ಕೆ. ತೆಳುವಾಗಿ ಕೊಟ್ಟರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಫ್ಯೂಚರಲ್ಲಿ ತಿನ್ನೋದಿಲ್ಲ ಮಕ್ಕಳು. ನಾನು ಫಸ್ಟ್ ಬೇಬಿಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು, ಹಾಗಾಗಿ ಸ್ವಲ್ಪ ತಿಕ್ಕಾಗಿಯೇ ನಾನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಈಗ ನೀವು ತಿನ್ಸೋದಕ್ಕೆ ಒಂದು ಬೌಲಲ್ಲಿ ಈ ಥರ ತೊಗೋತೀರ ಅಂದರೆ ನಿಮಗೆ ಕೈಗೆ ಪೇಸ್ಟ್ ಆಗಿರಬೇಕು, ಆ ಥರ ಕನ್ಸಿಸ್ಟೆನ್ಸಿಲಿರೋ ಕೊಡಿ, ಏನು ಪರವಾಗಿಲ್ಲ ತಿನ್ನುತ್ತೆ ಮಕ್ಕಳು. ಯಾಕಂದರೆ ಫುಲ್ಲು ಫೈನ್ ಪೌಡರ್ ಆಗಿರೋದ್ರಿಂದ ನೀವು ಮಿಲ್ಲಲ್ಲಿ ಹಾಕ್ಸ್ಕೊಂಬಂದಿರೋದು ಅಲ್ಲದೆ ನೀವು ಒಂದು ಬಟ್ಟೆಯಲ್ಲಿ ತೆಳುಕೊಂಡು ತೊಗೊಂಡಿರೋ ಫೈನ್ ಪೌಡರ್ ಆಗಿರೋದ್ರಿಂದ ಅದು ಡೈಜೆಸ್ಟ್ ಆಗೇ ಆಗುತ್ತೆ ಮಗುಗೆ. ಫಸ್ಟು ಸ್ಟಾರ್ಟಿಂಗಲ್ಲಿ 6 ಮಂತ್ಸಲ್ಲಿ 1 ಟೈಮ್ ಕೊಟ್ಟು ನೋಡಿ, ಓಕೆನಾ. 1 ಟೈಮ್ ಕೊಟ್ಟಾಗ ಬೇಬಿ ನಿಮಗೆ ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂತ ಹೇಳಿದ್ರೆ ಓಕೆ, ಇನ್ನೂ ಒಳ್ಳೇದು, ಓಕೆನಾ. ಆ ಥರ 1 ವೀಕ್ ಕೊಟ್ಟು ನೋಡಿ. 1 ವೀಕ್ ಚೆನ್ನಾಗಿ ತಿಂತಾ ಇದೆ ಅಂದರೆ ನೆಕ್ಸ್ಟು ನೀವು 1 ವೀಕ್ ಆದಮೇಲೆ 2 ಟೈಮ್ಸ್ ಕೊಡಿ, ಮಾರ್ನಿಂಗ್ 1 ಟೈಮ್ ಕೊಡಿ, ನೈಟ್ 1 ಟೈಮ್ ಕೊಡಿ. ಆಗ ಆ ಬೇಬಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ, ಓಕೆನಾ. ನೆಕ್ಸ್ಟು ನೀವು ಹೀಗೆ ಚೆನ್ನಾಗೇ ತಿಂತಾ ಇದೆ ಪಾಪು ಅಂದಾಗ ನೀವು 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ 7 ರನ್ನಿಂಗ್ ಬರುತ್ತಲ್ವ, ಆ ಟೈಮಲ್ಲಿ ನೀವು 3 ಟೈಮ್ಸ್ ಕೂಡ ಕೊಡ್ಬೋದು ರಾಗಿ ಸರಿನ, ಓಕೆನಾ. ಇಲ್ಲ ಪಾಪು ಚೆನ್ನಾಗಿ ಫುಡ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಮತ್ತು ಬಾಯಲ್ಲೆಲ್ಲ ಕೆಲವೊಂದು ಮಕ್ಕಳಿಗೆ ಜೊಲ್ಲೆಲ್ಲ ಬರ್ತಾ ಇರುತ್ತೆ, ಅಂಥ ಮಕ್ಕಳಿಗೆ ಯಾಕೆ ಆ ರೀತಿ ಬರುತ್ತೆ ಅಂದರೆ ಅವ್ರಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗೆಯೇ ಅವ್ರಿಗೆ ಫುಡ್ ಕ್ರೇವಿಂಗ್ಸ್ ಚೆನ್ನಾಗಿರುತ್ತೆ, ಅವ್ರಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಅದು ಲಾಲ ರಸ ಬಾಯಲ್ಲಿ ಏನು ಬರುತ್ತೆ ಅದು ಪಾಪು ತಿಂದಿದ್ದು ಚೆನ್ನಾಗಿ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಡಾಕ್ಟರ್ ನನಗೆ ಹೇಳಿದ್ರು, ಈ ಥರ ನಾನು ಕೇಳಿದಾಗ. ಸೊ ಹಂಗಾಗಿ ಆ ಥರ ಮಕ್ಕಳು ಫುಡ್, ಕೆಲವೊಂದು ಮಕ್ಕಳು 6 ಮಂತ್ಸ್ ಆಗಿದ ತಕ್ಷಣ ನಾವೇನಾದ್ರು ತಿಂತಾ ಇದ್ರೆ ಅದೇನೇ ಹತ್ರ ಬರೋದು ಅಂತ ಅನ್ನೋದು, ಈ ಥರ ಎಲ್ಲ ಸೈನ್ಸ್ ನೋಡ್ತಾ ಇರ್ತಾರಲ್ವ, ಅಂಥ ಮಕ್ಕಳು ಡೈಜೆಷನ್ ಚೆನ್ನಾಗಿರುತ್ತೆ. ಹಂಗಂತೇಳ್ಬಿಟ್ಟು ತುಂಬ ಕೊಡಬೇಕು ಅಂತಲ್ಲ, ಸಾಲಿಡ್ ಫುಡ್ನ ಅಂತ ಮಕ್ಕಳಿಗೆ ಸ್ವಲ್ಪ ಬೇಗನೂ ಸ್ಟಾರ್ಟ್ ಮಾಡಿದ್ರು ನಡೆಯುತ್ತೆ ಅಂತ ಅರ್ಥ. ಸೊ ಹಂಗಾಗಿ ನಾನು 6 ಮಂತ್ಸ್ ಆದಮೇಲೆ ರಾಗಿ ಸರಿ ಕೊಟ್ಟೆ, ಫುಲ್ಲು 6 ಕಂಪ್ಲೀಟ್ ಆಗೋವರೆಗೂ ರಾಗಿ ಸರಿ ಕೊಟ್ಟೆ. 7 ಮಂತ್ಗೆ ಸ್ವಲ್ಪ ಲೈಟಾಗಿ ನಾನು ರೈಸ್ ಐಟಮ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಫಸ್ಟು ನಾವು ರೈಸ್ ಹೇಗೆ ಮಾಡ್ತೀವಿ ಅದನ್ನಲ್ಲೇ ಚೆನ್ನಾಗಿ ಮೆತ್ತಗೆ ನಾವು ಮಾಡ್ಕೋತೀವಲ್ಲ ಆ ರೈಸ್ ಕನ್ಸಿಸ್ಟೆನ್ಸಿಲಿ ಇರಬಾರ್ದು, ಪಾಪುಗೆ ಅಂತಲೇ ಸಪ್ರೇಟಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಬೇಕು. ಚೆನ್ನಾಗಿ ಸ್ವಲ್ಪ ನೀರನ್ನ ಹೆಚ್ಚಾಗಿಟ್ಬಿಟ್ಟು ನೀವು ಮಾಡ್ಕೊಬೋದು ರೈಸ್ ನೀಟಾಗಿ. ಸ್ವಲ್ಪ ಒಂದು 2-3 ವಿಷಲ್ ಓಡಿಸಿದ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ. ಅದನ್ನು ನೀವು ಸ್ವಲ್ಪ ಗೀ ಈಗಲೇ ಆ್ಯಡ್ ಮಾಡಿ, ಈಗಲಿಂದನೇ ನೀವು ಗೀ ಕೊಟ್ಟರೆ ನಿಮಗೆ ಹೋಗ್ತಾ ಪಾಪು ವೆಯ್ಟ್ ಕೂಡ ಚೆನ್ನಾಗಾಗುತ್ತೆ. ಅದು ಒಳ್ಳೆ ಗುಡ್ ಫ್ಯಾಟ್ ಇರೋದ್ರಿಂದ ಗೀಲಿ ಪಾಪು ವೆಯ್ಟ್ ಕೂಡ ಗೇನ್ ಚೆನ್ನಾಗಾಗುತ್ತೆ. ಹಾಗೆ ಆ ಪಾಪು ಫ್ಯೂಚರಲ್ಲಿ ಖಾರ ನೀವು ಕೊಡ್ತೀರಾ ಇನ್ನು 9 ಮಂತ್ಸ್ ಆದಮೇಲೆ ಸ್ವಲ್ಪ ಅಂದಾಗ ತುಪ್ಪ ಆ್ಯಡ್ ಮಾಡಿದಾಗ ನಿಮ್ಗೆ ಈಗಲೇ ಅಡ್ಜಸ್ಟ್ ಆಗಿದ್ರೆ ಆಗಲೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಹಾಗಾಗಿ ಈಗಲಿಂದನೇ ಸ್ವಲ್ಪ ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ, ಆಗ್ಲಿಂದನೇ ಬೇಕಾದರೆ ನೀವು ಗೀನ ಆ್ಯಡ್ ಮಾಡ್ಬೋದು, ಓಕೆನಾ. ಗೀನ ಆ್ಯಡ್ ಮಾಡಿಬಿಟ್ಟು ನಾನು ಮಾಡ್ತಿದ್ದು ಫಸ್ಟು ರೈಸ್ ಚೆನ್ನಾಗಿ ಸಪ್ರೇಟಾಗಿ ಅವನಿಗೆ ಅಂತಲೇ ಸ್ವಲ್ಪ ಅಂದರೆ ಅಕ್ಕಿನ ಮುಂಚೆನೇ ನೆನಾಕಿಟ್ಕೋತಾ ಇದ್ದೆ, ನೆನಾಕೋದ್ರಿಂದ ಬೇಗ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಅಂತ. ನೆನಾಕ್ಬಿಟ್ಟು ಆಮೇಲೆ ನಾನು ಅದನ್ನು ಒಂದು 2 to 3 ವಿಷಲ್ಸ್ ಒಡಿಸ್ಕೊಂಡು ಆಮೇಲೆ ಚೆನ್ನಾಗಿ ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಗೀ ಆ್ಯಡ್ ಮಾಡಿ ಅವನು ಎಷ್ಟು ತಿಂತಾನೆ ಅಷ್ಟು. ಫಸ್ಟು ರೈಸ್ ಸ್ಟಾರ್ಟ್ ಮಾಡಿದಾಗ ನಾನು 1 ಟೈಮ್ ಮಾತ್ರ ಕೊಡ್ತಿದ್ದು, 2 ಟೈಮ್ಸ್ ರಾಗಿ ಸರಿ ಕೊಡ್ತಿದ್ದೆ, ಮಧ್ಯಾಹ್ನ ರೈಸ್ ಕೊಡ್ತಾಯಿದ್ದೆ. ನೆಕ್ಸ್ಟು ಅವನು ತಿಂತಾ ಇದ್ದ, ಹಾಗಾಗಿ ನಾನು 2 ಟೈಮ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ರಾಗಿ ಸರಿ ಮತ್ತು ಮಧ್ಯಾಹ್ನ ರೈಸ್ ಗೀ ಕೊಡ್ತಿದ್ದೆ, ಮತ್ತು ನೈಟ್ಗೆ ನಾನು ಕ್ಯಾರೆಟ್ನ ಆ್ಯಡ್ ಮಾಡ್ತಿದ್ದೆ ರೈಸ್ ಜೊತೆ. ಹಾಗೆಯೇ ಈಗ ಈ ರೈಸ್ ಯಾವ ರೀತಿ ನೀವು ವಿಷಲ್ ಹೊಡಿಸ್ತೀರ ಅದರೊಳಗಡೆ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ತಿದ್ದೆ. ಅದು ಕೂಡ ತುಂಬ ಚೆನ್ನಾಗಿ ಒಂದು 2 to 3 ವಿಷಲ್ಸ್ ಹೊಡಿಸ್ರೆ ರೈಸು ಮತ್ತು ಅದು ಕ್ಯಾರೆಟ್ ಏನಿದೆ ಫುಲ್ಲು ಫೈನಾಗಿ ಚೆನ್ನಾಗಿ ಆಗುತ್ತೆ. ಅದು ಕೂಡ ನಾನು ತೆಗೆದ್ಬಿಟ್ಟು ಒಂದು ಬೌಲ್ಗೆ ಹಾಕಿ ತಿನ್ನಿಸ್ತಿದ್ದೆ. ಅದಾದಮೇಲೆ ಅವನು ಇದೆರಡನ್ನೂ ಕೂಡ, ಕ್ಯಾರೆಟ್ ಸ್ವಲ್ಪ ಸ್ವೀಟಾಗಿರುತ್ತೆ ಮತ್ತು ರೈಸು ಕೂಡ ಚೆನ್ನಾಗಿ ಮೆತ್ತಗಾಗಿರೋದ್ರಿಂದ ಗೀ ಹಾಕಿರೋದ್ರಿಂದ
ಇರೋದ್ರಿಂದ ಸ್ವಲ್ಪ ತಿನ್ನಕ್ಕೆ ಚೆನ್ನಾಗಿರುತ್ತೆ, ತಿಂತಿದ್ದ. ಆಮೇಲೆ ಸರಿ ಬಿಡು ತಿಂತಾನೆ ಅಂತ ಹೇಳ್ಬಿಟ್ಟು ನಾನು ಈ ರವೆ ಮತ್ತು ಅವಲಕ್ಕಿ ಮತ್ತು ಶಾವಿಗೆನ ತೋರಿಸ್ಕೊಂಡೆ ನಮ್ಮ ಪಾಪುಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು. ರವೆಲಿ ನಾನು ಯಾವ ರೀತಿ ಮಾಡ್ತಾಯಿದ್ದೆ ಅಂದರೆ, ಈ ರವೆ ಜೊತೆ ಇನ್ನೇನು 7 ಕಂಪ್ಲೀಟ್ ಆಗ್ತಾ ಬರ್ತಿದ್ಯಲ್ವಾ, ಪಾಪು ತಿಂತಾ ಇದ್ದಾನೆ ಅಂತ ನಿಮ್ಗೆ ಅನ್ನಿಸ್ದಾಗ, 7 ಕಂಪ್ಲೀಟ್ ಆಗ್ತಿದೆ ಅಂದಾಗ ಈ ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ, ಓಕೆನಾ. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ಕ್ಯಾರೆಟ್ ಹಾಕಿ ಎಲ್ಲ ನೀವು ಚೆನ್ನಾಗಿ ತುರ್ಕೋಬೇಕಿದ್ನ, ಯಾವುದು ಹಚ್ಚೋದಕ್ಕೆ ಹೋಗ್ಬೇಡಿ. ತುರಿದಷ್ಟು ಅದು ಬೇಗ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ತೊಗೋತಾ ಇದ್ದು ಒಂದೆರಡು ಚಿಕ್ಕದ ಬೀನ್ಸ್ನ ತುರ್ಕೋತಾ ಇದ್ದೆ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ಮತ್ತು ಕ್ಯಾರೆಟು, ಮತ್ತು ಆಮೇಲೆ ಸ್ವಲ್ಪ ಬೀಟ್ರೋಟು, ಸ್ವಲ್ಪ ಆಲೂಗೆಡ್ಡೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ನಾನು ತುರ್ಕೋತಾ ಇದ್ದೆ. ತುರಿದ್ಬಿಟ್ಟು ಎಲ್ಲ ಸ್ವಲ್ಪ ಇಟ್ಕೊಂಡು, ಪಾಪುಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಕ್ವಾಂಟಿಟಿಲೇ ತುರ್ಕೊಂಡು ಇಟ್ಕೊಂಡು, ಏನೇಳಿ ಕ್ಯಾರೆಟು, ಬೀಟ್ರೋಟು, ಮತ್ತು ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಒಂದಿಷ್ಟು ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ನಾನು ಆಲೂಗೆಡ್ಡೆ ಎಲ್ಲ ಇದನ್ನೆಲ್ಲ ಏನೇನಿದೆ ಐಟಮ್ ಇದೆಲ್ಲ ಚೆನ್ನಾಗಿ ಬೀನ್ಸ್ ಎಲ್ಲ ತುರ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಆ ರವೆ ಏನಿದೆ ಅದನ್ನ ಚೆನ್ನಾಗಿ ಹುರ್ಕೊಂಡು ನಾನು ಏನೇನು ತುರ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಜಸ್ಟ್ ನಾನು ಒಂದು ಹರಳು ಕಲ್ಲುಪ್ಪು ಮಾತ್ರನೇ ಹಾಕ್ತಾ ಇದ್ದಿದ್ದು. ಒಂದು ಹರಳು ಕಲ್ಲುಪ್ಪು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ವಿಷಲ್ ಓಡಿಸ್ತಾ ಇದ್ದೆ. ಒಂದು 3-4 ವಿಷಲ್ ಫುಲ್ಲು ಲೋ ಫ್ಲೇಮಲ್ಲಿ ಓಡಿಸೋದ್ರಿಂದ ತುಂಬ ನೀಟಾಗಿ ಮೆತ್ತಗೆ ಸಾಫ್ಟಾಗಿನೇ ಬೇಯ್ತಿತ್ತು. ಅದನ್ನ ಕೊಡ್ತಾ ಇದ್ದೆ ನಮ್ಮ ಪಾಪುಗೆ, ತುಂಬ ಚೆನ್ನಾಗಿ ತಿಂತಾ ಇದ್ದ. ಶಾವಿಗೆನೂ ಇದೇ ಥರನೇ ತುಪ್ಪದಲ್ಲಿ ಹುರ್ಕೊಬಿಟ್ಟು ಚೆನ್ನಾಗಿ ಅದಕ್ಕೆ ಕ್ಯಾರೆಟ್, ಬೀಟ್ರೋಟ್, ಮತ್ತು ಬೀನ್ಸ್, ಹಾಗೆ ಸ್ವಲ್ಪ 1-2-3 ಜೀರಿಗೆ, ಮತ್ತು ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ಒಂದು ಕಲ್ಲು ಹರಳುಪ್ಪು ಹಾಕ್ಬಿಟ್ಟು ನಾನು ಚೆನ್ನಾಗೆಲ್ಲ ನೀವೇನೇನು ಒಂದು 9 ತಿಂಗಳವರೆಗೂ ಕೊಡ್ತೀರೋ ಸ್ವಲ್ಪ ಚೆನ್ನಾಗಿ ತುರ್ದಿನೇ ಕೊಡಿ, ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಇದು ಶಾವಿಗೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಿದ್ದ, ಅದು ಕೂಡ ತಿಂತಿದ್ದ. ಮತ್ತು ಅವಲಕ್ಕಿನೂ ಸೇಮ್, ನಾನು ಅವಲಕ್ಕಿನೂ ಕೂಡ ಚೆನ್ನಾಗಿ ನೆನಾಕ್ಬಿಟ್ಟು ಅದಕ್ಕೆ ನಾನು ಆಲೂಗೆಡ್ಡೆ ಕೊಡ್ತಾಯಿದ್ದೆ. ಮತ್ತು ನೀವು ಆಲೂಗೆಡ್ಡೆ ಮಾತ್ರ ಅದಕ್ಕೆ ಹಾಕ್ತಿದ್ದೆ, ಕ್ಯಾರೆಟ್ ಕೂಡ ಹಾಕ್ತಿದ್ದೆ. ಒಂದ್ಸರಿ ಕ್ಯಾರೆಟ್ ಹಾಕ್ಬಿಟ್ಟು ಅವಲಕ್ಕಿ ಕೊಟ್ಟರೆ ನೆಕ್ಸ್ಟು ಇನ್ನೊಂದು ಸರಿ ಕೊಡಬೇಕಾದ್ರೆ ಆ ಥರ ಕಿಚಡಿ ಯಾವ ಥರ ಮಾಡ್ತೀವಿ ನೋಡಿ ಅದೇ ಥರನೇ, ಬಟ್ ಅವಲಕ್ಕಿಲಿ ಮಾಡ್ತಾಯಿದ್ದೆ ನಾನು. ಪಾಪು ಇಷ್ಟಪಟ್ಟು ತಿಂತಾ ಇದ್ದ. ಸೊ ಹಂಗಾಗಿ ನಾನು ಮಾರ್ನಿಂಗ್ ರಾಗಿ ಸರಿ ಕೊಟ್ಟರೆ ಮಧ್ಯಾಹ್ನ ಈ ರವೆಲಿ ಏನು ಬರುತ್ತೆ, ರವೆ ಮಾಡ್ತಾ ಇದ್ನಲ್ವ, ಈ ರವೆಲಿ ಅದು ಮಾಡಿಕೊಡ್ತಾ ಇದ್ದೆ. ನೈಟು ಅವಲಕ್ಕಿಲಿ ಮಾಡ್ತಾ ಇದ್ನಲ್ವ ಅದನ್ನ ಮಾಡಿಕೊಡ್ತಾ ಇದ್ದೆ. ನೆಕ್ಸ್ಟು ನಾನು ಫ್ರೂಟ್ಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕಲ್ವ ಅಂತೇಳ್ಬಿಟ್ಟು ನಾನು ಪಾಪುಗೆ ಆ್ಯಪಲ್ ಕೊಡೋದಕ್ಕೆ ಇಷ್ಟ. ಬಟ್ ಆದರೆ ಈಗ ಏನಾದ್ರು ಸ್ಟಾರ್ಟಿಂಗಲ್ಲೇ ಕೊಡ್ತಾಯಿದ್ದೀವಿ, ಸ್ಟಾರ್ಟಿಂಗ್ ಕೊಡೋದ್ರಿಂದ ಏನಾದ್ರು ಕೋಲ್ಡ್ ಆಗುತ್ತೇನೋ ಸ್ವಲ್ಪ ಭಯ ಇತ್ತು. ಹಾಗಾಗಿ ನಾನು ಸ್ವಲ್ಪ ಸ್ಟೀಮ್ ಮಾಡಿ ಕೊಡ್ತಾಯಿದ್ದೆ, ಓಕೆನಾ. ಸ್ಟೀಮ್ ಮಾಡಿಬಿಟ್ಟು ಕೊಡೋದ್ರಿಂದ ಕೋಲ್ಡು ಕಾಫಿ ಏನೂ ಆಗೋದಿಲ್ಲ. ನಿಮಗೆ ಭಯ ಇರುತ್ತೆ, ಕೆಲವೊಬ್ಬರು ಹಾಗೇ ಕೊಡ್ಬೋದು ಚೆನ್ನಾಗೇ ಅದನ್ನು ಫುಲ್ಲು. ಪಾಪುಗೆ ನೀವು 9 ಮಂತ್ವರೆಗೂ ಯಾವ ಥರ ಕೊಡಬೇಕು ಅಂದರೆ, ಏನಾದರೂ ಒಂದು ಚೆನ್ನಾಗಿ ಬೇಯಿಸಿ ಪ್ರೆಸ್ ಮಾಡಿದ್ರೆ ನುಣ್ಣಗೆ ಆಗ್ತಿದೆ ಅಂದಾಗ ಆ ಥರ ಫುಡ್ನ ಕೊಟ್ಟರೆ ಅದಕ್ಕೂ ಪಾಪುಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಸ್ಟೀಮ್ ಮಾಡಿನೇ ಕೊಡ್ತಿದ್ದೆ, ತುರಿದ್ಬಿಟ್ಟು ಒಂದು ಪಾತ್ರೆಗೆ ಸ್ಟೀಮ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ನಾನು ಇನ್ನೊಂದು ಸರಿ ಅದು ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡಿ ಅದನ್ನ ಪ್ರೆಸ್ ಮಾಡಿ, ಇಲ್ಲ ಸ್ಮ್ಯಾಶರಲ್ಲಿ ಮಾಡಿ ಅದನ್ನ ಸ್ಮ್ಯಾಶ್ ಮಾಡಿನೇ ನಾನು ಫುಲ್ ಫೈನಾಗಿ ಚೆನ್ನಾಗಿ ಫುಲ್ ಸಾಫ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡೆ ನಾನು ಫುಡ್ನ ಕೊಡ್ತಾಯಿದ್ದೆ ನಮ್ಮ ಪಾಪುಗೆ. ಆ್ಯಪಲ್ ಕೂಡ ಸ್ಟಾರ್ಟ್ ಮಾಡಿದೆ. ಮತ್ತು ಆಮೇಲೆ ನಾನು ಎಗ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಿದೆ ಅಂದರೆ, ನಮ್ಮ ಪಾಪುಗೆ ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವ, ಆಗಲೇ ಒಂದೊಂದು ಬಾಯ್ಲ್ಡ್ ಎಗ್ನ ನಾನು ಒಂದು ಹಾಫ್ ಎಗ್ನ ತುರಿದ್ಬಿಟ್ಟು ಅನ್ನದೊಳಗಡೆ ಮಿಕ್ಸ್ ಮಾಡಿಕೊಂಡು ತಿನ್ನಿಸ್ತಾ ಇದ್ದೆ. ಅವನು 1 ಡೇ 2 ಡೇ ಈ ಥರ ಸ್ವಲ್ಪನೇ ರೂಢಿ ಮಾಡಿಸ್ತಾ ಅವನು ತಿನ್ನೋದಕ್ಕೆ ಅಡ್ಜಸ್ಟ್ ಆದ. ಹಾಗಾಗಿ ನೀವು 7-8 ಮಂತ್ಸಿಂದನೂ ಬೇಕಾದರೆ ನೀವು ಎಗ್ನ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನಾನು 8 ಮಂತ್ಸಿಂದ ನಾನು ಎಗ್ನ ಸ್ಟಾರ್ಟ್ ಮಾಡಿದ್ದೆ ಪಾಪುಗೆ ಸ್ವಲ್ಪ ಕೊಡೋದಕ್ಕೆ. ಕೆಲವೊಬ್ಬರಿಗೆ ಎಗ್ ಅಲರ್ಜಿ ಇರುತ್ತೆ, ಅಂಥವ್ರು 1 ಡೇ ಕೊಟ್ಟು ನೋಡಿ, ಮಾರ್ನಿಂಗ್ ಕೊಡಿ. ನೈಟ್ ಟೈಮ್ ರಿಯಾಕ್ಟ್ ಆದರೆ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮಾರ್ನಿಂಗ್ ಕೊಟ್ಟು ನೋಡಿ. ಏನಾದರೂ ಪಾಪುಗೆ ರಿಯಾಕ್ಷನ್ ಅಂದರೆ, ಈಗ ಕೆಲವೊಂದು ಮಕ್ಕಳಿಗೆ ವಾಮಿಟ್ ಆಗುತ್ತೆ, ಕೆಲವೊಬ್ಬರಿಗೆ ಅಲರ್ಜಿ ಥರ ಆಗುತ್ತೆ, ಆ ಥರ ಆದರೆ ನೀವು ಸ್ಟಾಪ್ ಮಾಡ್ಬೋದು, ಓಕೆನಾ. ಸೊ ಹಂಗಾಗಿ ನೀವು ಮಾರ್ನಿಂಗ್ಗೆ ಕೊಟ್ಟು ನೋಡಿ, ಓಕೆನಾ. ನೆಕ್ಸ್ಟು ನಾನು ಈ ಎಗ್ ಕೊಡ್ತಿದ್ದೆ, ಈ ರಾಗಿ ಮತ್ತು ಈ ಅವಲಕ್ಕಿ, ಶಾವಿಗೆ ಈ ಥರದ್ದೆಲ್ಲ ರೆಸಿಪೀಸ್ನ ಮಾಡ್ಕೊಡ್ತಿದ್ದೆ. ಆಗ ಇಷ್ಟಪಟ್ಟು ತಿಂತಾ ಇದ್ನಲ್ವ, ಆಗ ನಾನು ರೈಸ್ ಕಿಚಡಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಸ್ರು ಬೇಳೆ ಮತ್ತು ಆಮೇಲೆ ಈ ಹೆಸ್ರು ಕಾಳು ಚೆನ್ನಾಗಿ ನೆನಾಕ್ಬಿಟ್ಟು, ಕೆಲವೊಂದು ಸರಿ ಒಂದೊಂದು ಬೇಳೆ ದಾಲ್ ಥರ ಬರುತ್ತಲ್ವ, ಚೆನ್ನಾಗಿ ಬೇಳೆ ಎಲ್ಲ ನೆನಾಕ್ಬಿಟ್ಟು ಕಿಚಡಿ ಯಾವ ರೀತಿ ಮಾಡ್ತಾರೆ ನೋಡಿ, ಎಲ್ಲ ತರಕಾರಿ ಹಾಕ್ಬಿಟ್ಟು ಅದೇ ಥರನೇ ಮಾಡಿಕೊಡ್ತಿದ್ದೆ. ಸೊ ಹಂಗಾಗಿ ನಮ್ಮ ಪಾಪು ಇಷ್ಟಪಟ್ಟು ತಿಂತಾ ಇದ್ದ. ಫೋರ್ಸ್ಫುಲ್ಲಿ ಯಾವತ್ತೂ ತಿನ್ಸೋಕೆ ಹೋಗಿಲ್ಲ ನಾನು. ಅವ್ನು ಎಷ್ಟು ತಿಂತಾನೆ ಅಷ್ಟೇ ಆಗಲಿ, ನೀಟಾಗಿ ಅವನಿಗೆ ಸ್ವಲ್ಪ ಸಾಫ್ಟಾಗಿ ಕನ್ಸಿಸ್ಟೆನ್ಸಿ ಅಷ್ಟೇ, ಯಾವಾಗಲೂ ಒಂದೇ ಥರ ಇರೋ ಥರನೇ ತಿನ್ನಿಸ್ತಾ ಇದ್ದೆ. ಆಮೇಲೆ 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಪಾಪುಗೆ
ಸ್ವಲ್ಪ ನಾವೇನು ತಿಂತೀವಿ ನೋಡಿ ಅದೇ ಥರನೇ ಮಾಡಿಬಿಟ್ಟು ಅದರಲ್ಲೇ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಖಾರ ಎಲ್ಲ ಕಡಿಮೆ ಇಟ್ಟು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಪಾಪು ಚಿಕ್ಕದಾಗಿರೋದ್ರಿಂದ ಖಾರ ಕಡಿಮೆ ಇರಬೇಕು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೋ ಆಗಿಲ್ಲ. ಇನ್ನು ಬೇರೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಕೊಡ್ಬೋದು, ಏನು ಕೊಟ್ಟರು ತಿನ್ನುತ್ತೆ. ಹಾಗಾಗಿ ನೀವು ಈ ಫ್ರೂಟ್ಸ್ನ ಕೊಡ್ರಿ, ಈ ವಾಟರ್ ಮೆಲೋನು ಇದನ್ನೆಲ್ಲ ಬೇಕಾದರೆ ಹಂಗಂಗೆ ನೀವು ಈಗ ನೀವು ಟೀ ಸೋಸ್ತಿರಲ್ವ ಅದರಲ್ಲೇ ಬೇಕಾದರೆ ನೀವು ಚೆನ್ನಾಗಿ ಒಂದು ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡಿಕೊಂಡು ಅದರೊಳಗಡೆ ಇಟ್ಟು ಪ್ರೆಸ್ ಮಾಡಿದ್ರೆ ಒಂದು ಕಪ್ ಒಳಗಡೆ ಅದು ಜ್ಯೂಸ್ ಥರ ಬರುತ್ತಲ್ವ ಅದನ್ನು ಬೇಕಾದರೂ ಕೊಡ್ಬೋದು. ನಾನು ಆ ಥರ ಎಲ್ಲ ಮಾಡಿದ್ದೀನಿ. ಈ ಆರೆಂಜು ಮತ್ತು ಆ್ಯಪಲ್ಲು ಮತ್ತು ಗ್ರೇಪ್ಸು, ವಾಟರ್ ಮೆಲೋನು ಈ ಥರದ್ದೆಲ್ಲ ಮತ್ತು ಮಸ್ಕ್ ಮೆಲೋನ್ ಈ ಥರದ್ದೆಲ್ಲ ನಾನು ಈ ಟೀ ಎಲ್ಲ ಸೋಸೋದಿರುತ್ತಲ್ವ ಅದರಲ್ಲೇ ಫ್ರೂಟ್ನ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಜ್ಯೂಸ್ ಥರದ್ದು ಲೋಟದಲ್ಲಿ ಬರುತ್ತಲ್ವ ಆ ಥರ ಮಾಡಿಬಿಟ್ಟು ನಾನು ಅವನಿಗೆ ಆಗಾಗ ಒಂದು 8 ಮಂತ್ಸ್ 9 ಮಂತ್ಸ್ ಬರ್ತಾ ಇದೆ ಅಂದಾಗ ನಾನು ಆಗಾಗ ಸ್ವಲ್ಪನೇ ಒಂದು ಹಾಫ್, ಈಗ ಒಂದು ಕಪ್ ಇಷ್ಟಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 1/4 ಕಪ್ಪಷ್ಟು ಅರ್ಧ ಕಪ್ಪಷ್ಟು ಈ ಥರ ಕೊಟ್ಟು ಅಭ್ಯಾಸ ಮಾಡ್ತಿದ್ದೆ. ಸೊ ಅವನು ಇಷ್ಟಪಟ್ಟು ಕುಡಿತಿದ್ದ. ಹಾಗಾಗಿ ಇದೆಲ್ಲ ನ್ಯಾಚುರಲ್ ಆಗಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಆಗಿರೋದ್ರಿಂದ ನಾವು ವರಿ ಆಗೋ ಅವಶ್ಯಕತೆ ಇಲ್ಲ. ಹೊರಗಡೆ ಜ್ಯೂಸ್ ತಂದು ಕೊಟ್ಟರೆ ಪ್ರಾಬ್ಲಮ್. ನಾವೇ ಮನೇಲಿ ಅದು ಫ್ರೂಟ್ನ ಜಸ್ಟು ಅದನ್ನ ಪ್ರೆಸ್ ಮಾಡಿದಾಗ ಅದು ಬಂದಿರೋ ಜ್ಯೂಸ್ ಅಲ್ವಾ, ಸೊ ಫ್ರೂಟ್ ತಿಂದಂಗೆ ಅದು ಕೂಡ. ಹಾಗಾಗಿ ತುಂಬ ಯೂಸ್ಫುಲ್ ಆಗುತ್ತೆ ಪಾಪು ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನೀವು ವಿಟಮಿನ್ D3 ಡ್ರಾಪ್ಸ್ ಕೂಡ ಮಿಸ್ ಮಾಡದೆ ನೀವು ಹಾಕಬೇಕು ಅಪ್ ಟು 1 ಇಯರ್. ಆಮೇಲೆ ಬೇಕಾದರೆ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಹಂಗಾಗಿ ಇಷ್ಟು ಫುಡ್ನ ಮೇಂಟೈನ್ ಮಾಡಿ ನೀವು ಈಸಿಯಾಗಿ ಮಕ್ಕಳು ಇಷ್ಟಪಟ್ಟು ತಿಂತವೆ. ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ. ಏನೇ ಕೊಡ್ತೀರ ಅದು ಸ್ವಲ್ಪ ತೆಳುವಾಗಿರಬಾರ್ದು, ಸ್ವಲ್ಪ ತಿಕ್ಕಾಗಿರಲಿ, ಆ ರೀತಿ ಆ ಕನ್ಸಿಸ್ಟೆನ್ಸಿಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಅವರು ಬೇಡ ಅನ್ನೋಂಥ ಸಿಚುವೇಶನ್ನೇ ಬರೋದಿಲ್ಲ. ಇದನ್ನ ಟಿಪ್ಸ್ ಫಾಲೋ ಮಾಡಿ ಡೆಫಿನೆಟ್ಲಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.